ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ. ರಾತ್ರಿಯೇ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಿದ್ದಾರೆ. ಶಾಂತಿನಗರ ಇಡಿ ಆಫೀಸ್ಗೆ ಶಿಫ್ಟ್ ಮಾಡಲಾಗಿದ್ದು ಬೆಳಗ್ಗೆ 10 ಗಂಟೆ ಬಳಿಕ ಕೋರಮಂಗಲದ ಜಡ್ಜ್ ನಿವಾಸದಲ್ಲಿ ಇವತ್ತು ಹಾಜರುಪಡಿಸುತ್ತಾರೆ. 35ನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಅವರನ್ನ ಹಾಜರುಪಡಿಸುತ್ತಾರೆ. ಕಾರಣ ವೀಕೆಂಡ್ ಆಗಿರೋದ್ರಿಂದ ಈಗಾಗಲೇ ಇಡಿ ಕಚೇರಿಗೆ ವೀರೇಂದ್ರ ಪಪ್ಪಿ ಪರ ವಕೀಲರು ಬಂದಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ವೀರೇಂದ್ರ ಪಪ್ಪಿಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ತಡರಾತ್ರಿಯೇ ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದರು. ವೀರೇಂದ್ರ ಪಪ್ಪಿ ಮನೆಯಲ್ಲಿ ಈಗಾಗಲೇ ಕೋಟಿ ಹಣ ಪತ್ತೆಯಾಗಿದೆ. ಎಷ್ಟಪ್ಪ ಅಂದರೆ 12 ಕೋಟಿ ನಗದು, 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ ವಸ್ತುಗಳು, 1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ, 40 ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಇಡಿ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡಿದೆ. ಏನು ಸಿಕ್ಕಿದೆ ಅವ್ರ ಮನೆಯಲ್ಲಿ ಅನ್ನುವಂಥದ್ದು ಕುತೂಹಲ ಅಲ್ಲ, ಅದೆಲ್ಲ ಪ್ರಮುಖವಾಗೋದು ಇಡಿಗೆ. ಇವ್ರ ಮೇಲೆ ಕೇಳಿಬಂದಂತಹ ಆರೋಪ ಏನಿದೆ, ಈ ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ಮಾತ್ರ ಚಿತ್ರದುರ್ಗದ ಕಾಂಗ್ರೆಸ್ ಎಂಎಲ್ಎ ಕೆಸಿ ವೀರೇಂದ್ರ ಪಪ್ಪಿ ಇವರನ್ನು ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್ನಲ್ಲಿ ನಿನ್ನೆಯೇ ಬಂಧಿಸಿದ್ದಾರೆ. ಸೊ ಇದೀಗ ಮುಂದಕ್ಕೇನು ಅಂತ ಹೇಳಿದ್ರೆ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ. ಅಕ್ರಮ ಹಣ ವರ್ಗಾವಣೆ, ಹವಾಲದ ವಾಸನೆ, ಕಪ್ಪು ಬಿಳಿ ಅಂದರೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೊಳ್ಳೋಕೆ ಈ ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಳ್ತಾ ಇದ್ರು ಅಂತ. ಆಮೇಲೆ ಸಿಕ್ಕಿಮಿಗೆ ಅವ್ರು ಹೋಗಿದ್ದು ಕೂಡ ಇದೆ, ಯಾವುದೋ ಒಂದು ಈ ಕೆಸಿನೋಗೆ ರಿಲೇಟೆಡ್ ಆಗಿ ಮಾತನಾಡ್ಕೊಂಡು ಬರ್ಲಿಕ್ಕಂತೆ, ಕಾಂಟ್ರಾಕ್ಟ್ ಮಾತಾಡೋಕ್ಕೆ ಅಂತೆ. ಅವಾಗೆ ಲಾಕ್ ಮಾಡಿದ್ದಾರೆ ಪೊಲೀಸರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಉಳಿದಂತೆ ಏನು ಎತ್ತ ಏನಾದರೂ ಅಕ್ರಮ ವರ್ಗಾವಣೆ ಆಗಿದೆಯಾ, ಹಣದ ವ್ಯವಹಾರ ನಡೀತಾ ಇತ್ತ ಅಕ್ರಮವಾಗಿ, ಇದ್ರ ಬಗ್ಗೆ ವಿಚಾರಣೆ ಆಗುತ್ತೆ. ಅವರು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಸುಮಾರು 40ಕ್ಕಿಂತಲೂ ಹೆಚ್ಚು ದೇಶದ ಕರೆನ್ಸಿಗಳು ಅಂದರೆ ವಿದೇಶಿ ಕರೆನ್ಸಿ ಅವ್ರ ಮನೇಲಿ ಸಿಕ್ಕಿದೆ. 50-60 ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು ಸಿಕ್ಕಿದ್ದಾವೆ. ಸುಮಾರು 15 ಏನೋ ಅಕೌಂಟ್ ಟ್ರಾನ್ಸಾಕ್ಷನ್ ಅಂದರೆ ಅಕೌಂಟ್ಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಇವೆಲ್ಲದರ ಜೊತೆಗೆ ಉಳಿದಂತಹ ಮಾಹಿತಿಗಳು ಕೂಡ ಇಡಿಗೆ ಸಿಕ್ಕಿರುತ್ತೆ. ಅದರ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಒಂದು ನೆನಪಿರಲಿ, ಈ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಎಮ್.ಎಲ್.ಎ ಒಂದು ರೀತಿ ಕೋಟಿ ಕೂಳ, ನೋ ಡೌಟ್. ಅದರಲ್ಲಿ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗಲೇ ಇವರ ಪರಿಚಯ ಅಂದರೆ ಇಲ್ಲ, ನಿಮಗೆ ಇವರ ಪರಿಚಯ ಹಿಂದೆಯೂ ಕೂಡ ಇರುತ್ತೆ. ಇದೇ 7-8 ವರ್ಷಗಳ ಹಿಂದೆಯೂ ಕೂಡ ರೇಡ್ ಆಗಿತ್ತು. ಆಗ ಎಲ್ಲ ಮಾಧ್ಯಮದಲ್ಲೂ ದೊಡ್ಡ ಸುದ್ದಿ ಏನಂದರೆ, ಬಾತ್ರೂಮ್ ಗೋಡೆ ಒಡೆದ್ರೂ ದುಡ್ಡಂತೆ, ಬಾತ್ರೂಮಲ್ಲೂ ದುಡ್ಡು, ಎಲ್ಲ ಕಡೆ ದುಡ್ಡು 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 ಅಂತ. ಅದು ಯಾರ ಮನೇಲೂ ಅಲ್ಲ, ಇದೇ ವೀರೇಂದ್ರ ಪಪ್ಪಿಯವರ ನಿವಾಸದಲ್ಲೇ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಶಾಕ್ ಆಗಿಬಿಟ್ಟಿದ್ರು. ಏನಪ್ಪ ದುಡ್ಡಿನ ಒಳ್ಳೆ ಲೈಬ್ರರಿ. ಈಗಲೂ ನೀವು ನೋಡ್ತಾ ಇದ್ದೀರಿ, ಆ ದುಡ್ಡಿನ ಕಂತು ನಮಗೆ ಹೆಂಗೆ ಕಾಣಿಸ್ತದೆ ಫೋಟೋಗೆ ಅಥವಾ ವಿಡಿಯೋಗೆ ಅಂದರೆ, ಒಂದು ರೀತಿ ಯಾವುದೋ ಲೈಬ್ರರಿಯಲ್ಲಿ ಬುಕ್ಕನ್ನ ಜೋಡಿಸ್ದಂಗೆ ಕಾಣಿಸ್ತಾ ಇದೆ. 12 ಕೋಟಿ ರೂಪಾಯಿ, ನಮಗದು ಅಬ್ಬಬ್ಬ ಅಂತ ಅನ್ನಿಸ್ಬೋದು. ಬಟ್ ಈ ಹಣದ ಮೂಲ ಯಾವುದು? ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋ ಕಾನ್ಸೆಪ್ಟ್ನಲ್ಲಿ ಇದನ್ನು ಒಂದು ರೀತಿ ಅಫಿಷಿಯಲ್ ಗ್ಯಾಮ್ಲಿಂಗ್ ಅನ್ಬೋದು ರೀ. ಕ್ಯಾಸಿನೋನ ಬೆಟ್ಟಿಂಗ್ ಆ್ಯಪ್ಗಳನ್ನು ನಡೆಸ್ತಾ ಇದ್ರು, ಆಫ್ಲೈನ್ ಆನ್ಲೈನ್ ಅಂತ ಇದ್ದಾರೆ. ಆ್ಯಂಡ್ ಮೊನ್ನೆ ತಾನೇ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಏನು ಹೇಳಿ, ಬೆಟ್ಟಿಂಗ್ ಆ್ಯಪ್ ಬ್ಯಾನ್, ಇಲ್ಲೀಗಲ್ ಅಂತ. ಅದು ಏನಾದರೂ ಇದಕ್ಕೆ ತನಿಖೆಗೆ ಸಹಕಾರ ಕೊಡುತ್ತಾ? ಅಲ್ಲಿಗೆ ಇವ್ರು ಲಾಕ್ ಆಗ್ತಾರಾ? ಕುತೂಹಲ ಇದೆ.